ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈಗ ಬೆಂಗಳೂರಿನ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಸುಂದರವಾದ ಕುಟುಂಬಕ್ಕೆ ಭೇಟಿ ಕೊಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಹಾಗೂ ಬ್ಯೂಟಿಫುಲ್ ಏಂಜಲ್ ರಮೋಲಾ. ಇದೆಯಲ್ಲ ಒಂದು ವಿಚಿತ್ರ ಜೋಡಿ. ಈ ಒಂದು ಅದ್ಭುತವಾದ ಜೋಡಿ ಏನು ಮಾಡಿದೆ ಮೋಡಿ, ನೋಡೋಣ ಒಂದು ವಿಡಿಯೋಲಿ. ವಿಡಿಯೋ ಪ್ಲೀಸ್. ಹಾಯ್ ಆಂಟಿ. ಚೆನ್ನಾಗಿದೆಯಾ ಆಂಟಿ? ನೀವು ಚೆನ್ನಾಗಿದ್ದೀರಮ್ಮ. ಆಂಟಿ, ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಗುಡ್ ಫಾರ್ಚೂನ್, ಗುಡ್ ಲಕ್ ಆ್ಯಂಡ್ ಮನೆ ತುಂಬ ಯಾವಾಗಲೂ ಖುಷಿ ತಂದು ಕೊಡಲಿ ಅಂತ ಈ ಗಿಡ. ಓಕೆಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ಯಾರ ಆಂಟಿ ಆ ಕಡೆ ಇರೋದು? ಬೇಡ್ಕೊಳ್ತೀನಿ, ಬೇಗ ಹುಡುಗಿ ಸಿಗ್ತಾಳೆ. ನಿನ್ನಂತವ್ರು ಬರ್ಬೇಕಮ್ಮ. ವಾವ್, ಆ್ಯಕ್ಚುಲಿ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಒಂದ್ಸಲ ಬನ್ನಿ ಇಲ್ಲಿ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಮೈ ಫೇವ್ರೇಟ್ ನತಾಶಾ. ರಕ್ಷಕ್ಗೆ ನಾನು ಏನಾಗಬೇಕು ರಮೋಲಾ? ಬುಲೆಟ್ ಪ್ರಕಾಶ್ ಸರ್ ಹಳೆ ನೆನಪುಗಳು ಎಲ್ಲ ಈ ಮನೇಲಿ ತುಂಬಾ ಇದೆ. ಇವಾಗ ನಾನು ಆಂಟಿ ಸೇರಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀವಿ. ಟಿವಿನಲ್ಲಿ ರಮೋಲನ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ನಮ್ಮ ಮಗನ ಜೊತೆ ಜೋಡಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಗ್ಬೇಕಾದ್ರೆ ಅವ್ರನ್ನ ಮುಂದೆಯಿಂದ ನೋಡ್ಬೇಕಂತ ತುಂಬ ಆಸೆ ಪಟ್ಟೆ. ನಮ್ಮ ನಾದಿನಿ ಮಕ್ಕಳು ಬಂದಿದ್ರು, ಅವ್ರ ಜೊತೆ ಎಲ್ಲ ತುಂಬ ಮಿಂಗ. ಅನ್ಕೊಂಬೋದು ನನಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮೆಂಟರ್ ಆಗಿ, ನನ್ನ ಪಾರ್ಟ್ನರ್ ಆಗಿ ರಮೋಲ್ ಅವರ ಇವತ್ತು ನನ್ನ ಮನೆ ಸರಿ, ಇವಾಗ ಇಲ್ಲೇ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ನಾನು ಮಕ್ಕಳು ಎಲ್ಲರೂ ಹೋಗ್ತಿದ್ದಾರೆ. ರಮೋಲ್ ಅವರು ನನಗೆ ಒಂದು ಮಗಳು ಥರ ಇದ್ದಾರೆ. ರವಿ ಸರ್ಗೂ ಮತ್ತು ರಚಿತಾ ರಾಮ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೈಸ್, ಚೆನ್ನಾಗಿದೆ ಕಲರ್. ಓಕೆ ಆಂಟಿ, ನಾನು ಹೋಗಿ ಬರ್ತೀನಿ. ಹೌದು, ನಾನೆಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ರಕ್ಷಕ್ ಫ್ಯಾಮಿಲಿ, ಐ ಲವ್ ಯು ಆಲ್. ಇಲ್ಲಿ ಮಾಸ್ ರಕ್ಷಕನ ನಾವು ನೋಡಿದೀವಿ ರಮೋಲಾ. ಮನೆಯಲ್ಲಿ ಹೇಗೆ ರಕ್ಷಕ್? ಮನೇಲಿ ಇದಕ್ಕಿಂತ ಮಾಸು. ಹೇಳೋರೆಲ್ಲ ಕೇಳೋರೆಲ್ಲ ಹಿಂಗೆ ಇರ್ತಾನೆ ಆಟಿಟ್ಯೂಡಲ್ಲೇ. ಯಾರ ಮಾತು ಕೇಳಲ್ಲ. ಇಲ್ಲಾದ್ರೂ ರವಿ ಸರ್ ಇದ್ದಾರೆ ಅಂತ ಸ್ವಲ್ಪ ಹಾವ ಭಾವ ಬದಲಾಗುತ್ತೆ. ಐ ಲವ್ ಯು ಸರ್ ಅನ್ಕೊಂಡು ಏನೋ ಮ್ಯಾನೇಜ್ ಮಾಡ್ತಾನೆ. ಮನೇಲಿ ಏನು ಹಂಗೆ ಲವ್ ಇರೋ ಹಿಂಗೆ ಅವನು ಬಾಡಿ ಲ್ಯಾಂಗ್ವೇಜ್. ಮನೇಲಿ ಹಿಂಗೆ ಫೋನು ಹಿಂಗೆ ಓಡಾಡೋದು.
ಇಲ್ಲಿ ಲವ್ ಯು ಸರ್ ಹೆಂಗೆ ಹೇಳೋದು ಅವನು? ಲವ್ ಯು ಸರ್, ಲವ್ ಯು. ಐ ಲವ್ ಯು ರವಿ. ರೀತಿಲಿ ಗಮನಿಸಿದಾಗೆ ವಿಶೇಷವಾಗಿ ನೋಡ್ಕೊಂಡಿದ್ದು ರಕ್ಷಕ್ ಅವರ ತಾಯಿ. ಹೌದು. ಅವ್ರ ಬಗ್ಗೆ ಹೇಳಿ. ಅವ್ರು ತುಂಬಾ ಸ್ವೀಟು ಅಂಡ್ ಇನ್ನೋಸೆಂಟ್. ನಾನು ಮನೆಗೆ ಹೋದ ತಕ್ಷಣ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು. ಇವ್ನು ತುಂಬಾ ಕಾಟ ಕೊಡ್ತಾನೆ ಆಕ್ಚುಲಿ. ಅವ್ರು ತುಂಬಾ ಸ್ವೀಟು, ಸಾಫ್ಟ್ ಅಂಡ್ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೆ ಮಗಳು ಇವಾಗ ಮದ್ವೆ ಆಗಿ ಹೋಗಿದ್ದಾರೆ ಅಂಡ್ ಅಡ್ಗೆನ ತುಂಬಾ ಪೇಷನ್ಸ್ ಇಂದ ಹೇಳ್ಕೊಟ್ರು ಎಲ್ಲ. ಏನು ಹೇಳು, ಯಾಕೆ? ಬಾರಜ ಚೆನ್ನಾಯ್ತಂತರ. ಇರ್ಲಿ, ಹೇಳಮ್ಮ. ತುಂಬಾ ಒಳ್ಳೆಯವರು. ಇಷ್ಟ ಆದ್ರ? ಓ, ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಬುಲೆಟ್ ಸರ್ ಕೂಡ್ತಾ ಇದ್ದಂತ ಆ ಒಂದು ಚೇರ್ ಏನಿದೆ, ನಾನು ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ. ರಕ್ಷಕ್ ಹೇಳಿದ, ನಾನು ಇಲ್ಲಿ ಯಾರಿಗೂ ಕೂತ್ಕೊಳಕ್ ಬಿಡಲ್ಲ, ನನ್ ಮಾತ್ರ ಇಲ್ಲ ನಮ್ಗೆ ಸೀದಾ ಹತ್ತು ಕೂತ್ಕೋ, ಆರಾಮಾಗಿ ಕೂತ್ಕೋ. ಹೆಂಗ ರಜ? ಅದು ಪ್ರೀತಿಯಿಂದ ಕೇಳಿದ್ರಲ್ಲ ಅಣ್ಣ, ಅದು ಮನ್ಸು ಕರ್ಗೋಯ್ತು. ಅವ್ರ ಮನೆ ಎಂಟರ್ ಆದ ತಕ್ಷಣ ಅವ್ರ ಅಪ್ಪನ ಫೋಟೋ ಇಂದ ದೇವರಿಂದ ಎಲ್ಲ ಹೂ ಬಿತ್ತು. ಇವ್ರು ಪೂಜೆ ಮಾಡೋ ಟೈಮಲ್ಲ, ಅದಕ್ಕೆ ಇವರು ಹೋಗಿ ಕುತ್ಕೋ, ಅಪ್ಪನೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೂರ್ಸಿದ್ರು. ಬಿಯಾಂಡ್ ಸ್ಕೈ ಲಿಮಿಟ್ ಇದೆ ಇದು. ಈ ಮಾತುಕತೆ ಪೂರ್ತಿ ಆಗ್ಬೇಕು ಅಂದ್ರೆ ಮನೆಯವ್ರು ಬರಲೇಬೇಕು. ರಕ್ಷಕ್ ಅವರ ತಾಯಿಯವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅಮ್ಮ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಅಣ್ಣ ಹೇಳಿಮ್ಮ, ನಿಮ್ಗೆ ಹೇಗೆ ಅನಿಸ್ತಾರೆ ಈ ವೇದಿಕೆಗೆ ಬಂದು? ಅಣ್ಣ, ಜಿ ಕನ್ನಡಕ್ಕೆ ಫಸ್ಟ್ ಆಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾನೇ ಹೇಳ್ಕೊಂಡ್ಬಿಡ್ತೀನಿ ಬಿಡಿ. ರಕ್ಷಕು ತುಂಬ ಫಸ್ಟ್ ಒಂಥರ ಇದ್ದ. ಈ ಜಿ ಕನ್ನಡಕ್ಕೆ ಕಾಲಿಟ್ಟಾಗ ಇಂದ ಬದಲಾಗಿದ್ದಾನೆ, ತುಂಬ ಬದಲಾಗಿದ್ದಾನೆ ಅವನು. ಅದನ್ನೆಲ್ಲ ಮಾಡಿದ್ದು ರವಿ ಅಣ್ಣ ಮತ್ತು ರಚಿತಾರಾಮ್ ಮೇಡಮ್. ರಕ್ಷಕ ಅದೇ ತುಂಬನೇ ಮಾತಾಡ್ತಿದ್ದ ಅವನು. ಈಗ ಸೈಲೆಂಟಾಗಿ ಆಗೋದಕ್ಕೆ ರಮಲ್ ಅವರೇ ಕಾರಣ. ರಮಲ್ ಅವರು ಯಾವ ಥರ ಅವನ್ನ ತುಂಬ ಇದು ಮಾಡಿದ್ದಾರೆ, ಅವನ್ನ ದಾರಿಗೆ ತರಬೇಕಂತ ಅಂದರೆ ತುಂಬ ಮಾತಾಡ್ತಿದ್ದ ಅವನು. ಅಂದರೆ ಈಗಲೂ ಅಷ್ಟೇನೆ ಹುಡುಗಿರ ಜೊತೆ ತುಂಬಾ ಮಾತಾಡ್ತಾನೆ ಅವನು, ಸುಳ್ಳು ಹೇಳೋದಿಲ್ಲ. ಹುಡುಗಿರಂತ ಎಲ್ಲರ ಜೊತೆ ಮಾತಾಡ್ಕೊಂಡು ಫೋನು ಯಾವಾಗಲೂ. ತಾಯಿಯ ಅಪ್ಪುಗೆ ಅವನ್ನ ಕೆಲವ್ರು ಏನು ಹೇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಅವನ ರಕ್ಷಕು ತುಂಬ ಮಾತಾಡ್ತಾನೆ ಅವನು ಅಂತ ಹೇಳ್ತಾರೆ. ಆದರೆ ಅವ್ನ ನೋವು ಅವನು ಗೊತ್ತಿದೆ. ಅಣ್ಣ ಆಗಲೇ ಹೇಳಿದ್ದಾರೆ ಒಂದ್ಸರಿ, ಅವ್ನ ಮನಸ್ಸಲ್ಲಿ ಏನು ನೋವು ಇದೆಯೋ ಅದನ್ನು ಅವ್ನು ಮಾತಾಡ್ತಾನೆ ಅಂತೇಳಿ. ಅವ್ರ ತಂದೆ ಚಿಕ್ಕ ವಯಸ್ಸಲ್ಲೇ ಅವನಿಗೆ ಎಲ್ಲ ಕಲಿಸಿದ್ರು ಬುದ್ಧಿನ. ಅದು ಕಲಿಸ್ಬಿಟ್ಟು ಹೋಗಲಿಲ್ಲ ಅಂತಂದರೆ ರಕ್ಷಕ್ ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅವನು ರಕ್ಷಕ್ಗೆ ಇವಾಗ ರಕ್ಷಕ್ ಹೇಳ್ದಂಗೆ ಅಣ್ಣ ಮನೆ ದೇವರು, ನಮ್ಮ ಮನೆ ದೇವರು ಅಂತ ಹೇಳಿದ್ದಾರೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಣ್ಣನಿಂದನೇ ಇವತ್ತು ರಕ್ಷಕ್ ಈ ವೇದಿಕೆಯಲ್ಲಿ ನಮ್ಮ ಯಜಮಾನ್ರು ನಿಂತ್ಕೊಳ್ತಾ ಇದ್ರು. ನಮ್ಮ ಯಜಮಾನ್ರು ಆದಮೇಲೆ ರಕ್ಷಕ್ ನಿಂತ್ಕೊಳ್ತಾ ಇದ್ದಾನೆ. ಅಣ್ಣಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ.